ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಹರ್ಷಿಯಾ ಭಾನು ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಗೌರವಪೂರ್ವಕವಾದಂತಹ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ನಾನಾದರೂ ಭಾವಿಸ್ತೇನೆ. ಇಂದು ನಾನು ಹಲವರ ಕೋರಿಕೆಯ ಮೇರೆಗೆ ಪ್ರಥಮ PUCಯ ಸಾಹಿತ್ಯ ಸಂಚಲನ ಎಂಬ ಪುಸ್ತಕದಲ್ಲಿರುವಂತಹ ಕಾವ್ಯ ಭಾಗದಲ್ಲಿ ಬರುವ ರನ್ನ ಅವರು ರಚನೆ ಮಾಡಿರುವಂತಹ ದುರ್ಯೋಧನ ವಿಲಾಪ ಎಂಬ ಕಾವ್ಯ ಭಾಗದೊಂದಿಗೆ ಬಂದಿದ್ದೇನೆ. ಬನ್ನಿ, ಹಾಗಿದ್ರೆ ಕೃತಿಕಾರರ ಪರಿಚಯ, ಕಾವ್ಯದ ಹಿನ್ನೆಲೆ ಹಾಗೂ ಕಾವ್ಯದ ಸಾರಾಂಶವನ್ನು ನೋಡೋಣ. ಕೃತಿಕಾರರ ಪರಿಚಯ. ದುರ್ಯೋಧನ ವಿಲಾಪವು ರನ್ನ ಮಹಾಕವಿಯವರು ರಚಿಸಿರುವ ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯಂ ಎಂಬ ಚಂಪು ಕಾವ್ಯದಿಂದ ಸಂಗ್ರಹಿಸಿರುವ ಕೃತಿಯಾಗಿದೆ. ರನ್ನ ಅವರು ಕ್ರಿಸ್ತಶಕ 10-11ನೇ ಶತಮಾನದಲ್ಲಿ ಜೀವಿಸಿದ್ದ ಜೈನ ಧರ್ಮಕ್ಕೆ ಸೇರಿದ ಕವಿಗಳು. ಚಾಲುಕ್ಯರ ಸತ್ಯಾಶ್ರಯ ಚಕ್ರವರ್ತಿಯ ಆಸ್ಥಾನದಲ್ಲಿ ಕವಿ ಚಕ್ರವರ್ತಿಗಳಾಗಿ ಮೆರೆದವರು. ರನ್ನ ಅವರು ಬರೆದಿರುವ ಸಾಹಸ ಭೀಮ ವಿಜಯಂ ಹಾಗೂ ಅಜಿತ ಪುರಾಣಗಳು ನಮಗೆ ದೊರೆತಿವೆ. ಈ ಎರಡೂ ಗ್ರಂಥಗಳು ಚಂಪು ಶೈಲಿಯಲ್ಲಿವೆ. ಹೇಗೆ ಪಂಪ ಮಹಾಕವಿಯವರು ಲೌಕಿಕ ಮತ್ತು ಧಾರ್ಮಿಕ ಎಂಬುದಾಗಿ ಎರಡು ಕಾವ್ಯಗಳನ್ನು ರಚನೆ ಮಾಡಿದರೋ, ಹಾಗೆಯೇ ಇವರೂ ಸಹ ಲೌಕಿಕ ಹಾಗೂ ಧಾರ್ಮಿಕ ಗ್ರಂಥಗಳನ್ನು ರಚಿಸಿದರು. ಇವರು ಬರೆದಿರುವರೆನ್ನಲಾದ ಪರಶುರಾಮ ಚರಿತೆ, ಚಕ್ರೇಶ್ವರ ಚರಿತೆ, ರನ್ನ ಕಂದ ಎಂಬ ಕೃತಿಗಳು ಸಂಪೂರ್ಣವಾಗಿ ನಮಗೆ ಲಭ್ಯವಿಲ್ಲ. ರನ್ನ ಅವರ ಗದಾಯುದ್ಧ ಕನ್ನಡ ಸಾಹಿತ್ಯದಲ್ಲಿಯೇ ವಿಶಿಷ್ಟವಾದ ಪ್ರಕಾರ ಎನಿಸಿದೆ. ಇದರಲ್ಲಿ ನಾಟಕೀಯತೆ ಹಾಗೂ ಸಿಂಹಾವಲೋಕನ ಕ್ರಮ ಇರುವುದು ಈ ಒಂದು ಕೃತಿಯ ವಿಶೇಷತೆಯಾಗಿದೆ. ರನ್ನ ಅವರ ಈ ಕಾವ್ಯದ ಮೇಲೆ ಸಂಸ್ಕೃತದ ಭಾಸಕವಿಯವರ ಊರು ಭಂಗ ಹಾಗೂ ಭಟ್ಟನಾರಾಯಣರ ವೇಣಿ ಸಂಹಾರ ಎಂಬ ನಾಟಕಗಳ ಪ್ರಭಾವ ಇರುವುದನ್ನು ಕಾಣಬಹುದಾಗಿದೆ. ಕಾವ್ಯ ಭಾಗದ ಹಿನ್ನೆಲೆಯನ್ನು ನೋಡೋಣ ಬನ್ನಿ. ರನ್ನ ಅವರು ರಚಿಸಿರುವ ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯಂ ಎಂಬ ಚಂಪು ಕಾವ್ಯದಿಂದ ದುರ್ಯೋಧನ ವಿಲಾಪಂ ಎಂಬ ಕಾವ್ಯ ಭಾಗವನ್ನು ಆರಿಸಿಕೊಳ್ಳಲಾಗಿದೆ. ವಿಲಾಪ ಎಂದರೆ ಶೋಕ ಅಥವಾ ದುಃಖ ಎಂದರ್ಥ. ದುರ್ಯೋಧನನು ಕುರುಕ್ಷೇತ್ರದ ಯುದ್ಧದಲ್ಲಿ ತನ್ನ ಹತ್ತಿರದ ಬಂಧು ಬಾಂಧವರೆಲ್ಲರನ್ನೂ ಕಳೆದುಕೊಂಡು ಅಸಹಾಯಕ ಸ್ಥಿತಿಯಲ್ಲಿದ್ದಾಗ ಧೃತರಾಷ್ಟ್ರರ ಸಲಹೆಯಂತೆ ಭೀಷ್ಮಾಚಾರ್ಯರನ್ನು ನೋಡಲೆಂದು ಹೊರಟನು. ದಾರಿಯಲ್ಲಿ ಅವನು ಸ್ಮಶಾನ ಸದೃಶವಾದ ರಣರಂಗವನ್ನು ದಾಟಬೇಕಾಯಿತು. ಆ ಸಂದರ್ಭದಲ್ಲಿ ಕೌರವನು ದ್ರೋಣ, ಅಭಿಮನ್ಯು, ಲಕ್ಷ್ಮಣ ಕುಮಾರ, ದುಶ್ಯಾಸನ ಹಾಗೂ ಕರ್ಣರ ದೇಹಗಳನ್ನು ನೋಡಿ ದುಃಖತಪ್ತನಾಗುತ್ತಾನೆ. ಆಗ ಕೌರವನ ಹೃದಯದಿಂದ ಹೊರಟ ಮಾತುಗಳು ಈ ಪದ್ಯ ಭಾಗದಲ್ಲಿವೆ. ದುರ್ಯೋಧನನಿಗೆ ಕರ್ಣನ ಮೇಲಿದ್ದ ಸ್ನೇಹ ಮತ್ತು ಕರ್ಣನ ನಿಧನದಿಂದ ಅವನು ಮಾನಸಿಕವಾಗಿ ಅನುಭವಿಸುತ್ತಿದ್ದ ಶೋಕ ಇಲ್ಲಿ ವ್ಯಕ್ತವಾಗಿರುವುದನ್ನು ಕಾಣಬಹುದಾಗಿದೆ. ಪದ್ಯಗಳ ಸಾರಾಂಶ ನೋಡೋಣ ಬನ್ನಿ. ದುರ್ಯೋಧನನು ತನ್ನ ಸಮಸ್ತ ಬಂಧು ಬಾಂಧವರನ್ನು ಕಳೆದುಕೊಂಡ ನಂತರವೂ ಯುದ್ಧವನ್ನು ಮುಂದುವರೆಸಿ ತನ್ನ ಸೇಡನ್ನು ಪೂರೈಸಿಕೊಳ್ಳುವ ಸಲುವಾಗಿ ಯುದ್ಧೋತ್ಸಾಹವನ್ನು ಉಳಿಸಿಕೊಂಡಿದ್ದನು. ಯುದ್ಧದಲ್ಲಿ ತನ್ನ ಮುಂದಿನ ನಡೆ ಹೇಗೆಂಬುದನ್ನು ಶರಶಯ್ಯೆಯಲ್ಲಿ ಮಲಗಿದ್ದ ಭೀಷ್ಮಾಚಾರ್ಯರೊಡನೆ ಸಮಾಲೋಚಿಸಿ ತೀರ್ಮಾನಿಸಲು ಅವರಿದ್ದಲ್ಲಿಗೆ ಹೊರಡುತ್ತಾನೆ. ಆಗ ರಣರಂಗದಲ್ಲಿ ಹೋರಾಡಿ ಮಡಿದ ಬಂಧು ಮಿತ್ರರ ಶವಗಳನ್ನು ಕಂಡಾಗ ಅವನ ದುಃಖ ಮಡುಗಟ್ಟಿ ನಿಲ್ಲುವುದನ್ನು ಕವಿಗಳು ಇಲ್ಲಿ ವರ್ಣಿಸಿದ್ದಾರೆ. ಮೊದಲನೆಯ ಪದ್ಯ ಭಾಗ ನೋಡೋಣ. ಉಡಿದಿರ್ದ ಕೈದು ನೆತ್ತರ ಕಡಲೊಳ್ ಅಡಿಗಡಿಗೆ ತಳಮನ್ ಉರ್ಚುತ್ತಿರೆ ಕಾಲಿಡಲೆಡೆ ಒಡೆಯದೆ ಕುರುಪತಿ ದಡಿಗ ವೆಣಂಗಳನೆ ಮೆಟ್ಟಿ ಮೆಲ್ಲನೆ ನಡೆದಂ. ಮತ್ತೊಮ್ಮೆ ಕೇಳಿಸ್ಕೊಡಿ. ಉಡಿದಿರ್ದ ಕೈದು ನೆತ್ತರ ಕಡಲೊಳ್ ಅಡಿಗಡಿಗೆ ತಳಮನ್ ಉರ್ಚುತ್ತಿರೆ ಕಾಲಿಡಲೆಡೆ ಒಡೆಯದೆ ಕುರುಪತಿ ದಡಿಗ ವೆಣಂಗಳನೆ ಮೆಟ್ಟಿ ಮೆಲ್ಲನೆ ನಡೆದಂ. ದುರ್ಯೋಧನನು ರಣರಂಗಕ್ಕೆ ಕಾಲಿಟ್ಟ ಸಂದರ್ಭವನ್ನು ಕವಿ ಇಲ್ಲಿ ವಿವರಿಸಿದ್ದಾರೆ. ಲಕ್ಷಾಂತರ ಜೀವಹಾನಿಯ ಪರಿಣಾಮದಿಂದ ರಕ್ತದ ಸಮುದ್ರವೇ
ಅಲ್ಲಿದ್ದಿತು. ಆ ರುಧಿರ ಕಡಲಿನಲ್ಲಿ ಯೋಧರ ಆಯುಧಗಳೆಲ್ಲ ಮುರಿದು ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು. ಕೌರವೇಶ್ವರನು ಆ ನೆಲದಲ್ಲಿ ಮುರಿದು ಬಿದ್ದು ಹೂತು ಹೋಗಿರುವ ಆಯುಧಗಳ ಮೇಲೆಯೇ ಪಾದಗಳನ್ನು ಊರಿ ನಡೆಯಬೇಕಾಯಿತು. ಇದರಿಂದ ಕೌರವೇಶ್ವರನ ಪಾದಗಳಿಗೆ ನೋವಾಯಿತಂತೆ. ಪಾದ ಊರಲು ಸ್ಥಳವಿಲ್ಲದೆ ಅಲ್ಲಿ ಬಿದ್ದಿದ್ದ ಭಾರೀ ಹೆಣಗಳ ಮೇಲೆ ಕಾಲಿಟ್ಟು ಮೆಲ್ಲನೆ ಬೀಳದಂತೆ ನಡೆಯುವಂತಾಯಿತೆಂದು ರನ್ನ ಅವರು ವಿವರಿಸಿದ್ದಾರೆ. ಉಳಿದಿರ್ದ ಮುರಿದ ಕೈದು ಆಯುಧ ತಳ ಪಾದ ಉರ್ಚು ಚುಚ್ಚು ದಡಿಗವೆಣ ಭಾರೀ ಹೆಣ. ಎರಡನೇ ಪದ್ಯ ಭಾಗ ನೋಡೋಣ ಬನ್ನಿ. ಇಭ ಶೈಲಂಗಳನ್ ಏರಿ ಏರಿ ರುಧಿರ ಸ್ರೋತಂಗಳಂ ದಾಟಿ ದಾಟಿ ಇಭದೋರ್ ನೀಲ ಲತಾ ಪ್ರತಾನ ವಿಪಿನ ರಾತಂಗಳುಳ್ ಸಿಲ್ಕಿ ಸಿಲ್ಕಿ ಭರಂಗೈದುರದೈದಿ ಸಂಜಯ ಶಿರಸ್ಕಂಧಾವಲಂಬಂ ಕುರುಪ್ರಭು ಕಂಡಂ ಶರಜಾಲ ಜರ್ಜರಿತ ಗಾತ್ರ ತ್ರಾಣನಂ ದ್ರೋಣನಂ. ಮತ್ತೊಮ್ಮೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇಭ ಶೈಲಂಗಳ ನೀರಿ ಏರಿ ರುಧಿರ ಸ್ರೋತಂಗಳಂ ದಾಂಟಿ ದಾಂಟಿ ಇಭ ದೋರ್ ನೀಲ ಲತಾ ಪ್ರತಾನ ವಿಪಿನ ರಾತಂಗಳುಳ್ ಸಿಲ್ಕಿ ಸಿಲ್ಕಿ ಭರಂಗೈದುರದೈದಿ ಸಂಜಯ ಶಿರಸ್ಕಂಧಾವಲಂಬಂ ಕುರುಪ್ರಭು ಕಂಡಂ ಶರಜಾಲ ಜರ್ಜರಿತ ಗಾತ್ರ ತ್ರಾಣನಂ ದ್ರೋಣನಂ. ಹೆಣಗಳ ಮೇಲೆ ಕಾಲಿಟ್ಟು ನಡೆಯುತ್ತಿರುವ ಕೌರವೇಶ್ವರನ ಸ್ಥಿತಿಯನ್ನು ಕಂಡು ಅವನೊಡನಿದ್ದ ಸಂಜಯ ಕಣ್ಣೀರುಗರೆದನು. ತನುಜಾನುಜರ ವಿಯೋಗದಿಂದ ನೊಂದು ನೊಂದು ಮುಂದೆ ಸಾಗುವಾಗ ದುರ್ಯೋಧನನು ತನ್ನ ಗುರುವಾದ ದ್ರೋಣರ ಶವವನ್ನು ಎದುರುಗೊಳ್ಳುವ ಸಂದರ್ಭವನ್ನು ರನ್ನರು ಈ ಪದ್ಯದಲ್ಲಿ ವಿವರಿಸಿದ್ದಾರೆ. ದುರ್ಯೋಧನನು ರಣರಂಗದಲ್ಲಿ ಸತ್ತು ಬಿದ್ದಿದ್ದ ದೊಡ್ಡ ದೊಡ್ಡ ಆನೆಗಳ ಪರ್ವತದಂತಹ ದೇಹವನ್ನು ಏರಿ ಏರಿ ಹರಿಯುತ್ತಿರುವ ರಕ್ತದ ಕಾಲುವೆಯನ್ನು ದಾಟಿ ದಾಟಿ ಮುಂದುವರಿಯುತ್ತಿದ್ದನು. ಆ ಸಂದರ್ಭದಲ್ಲಿ ದಟ್ಟವಾದ ಕಾಡಿನಲ್ಲಿ ಇಳಿ ಬಿದ್ದಿರುವ ಕಪ್ಪು ಬಳ್ಳಿಗಳಂತೆ ಚಾಚಿಕೊಂಡಿದ್ದ ಆನೆಗಳ ಸೊಂಡಿಲುಗಳನ್ನು ಎಡವಿದ್ದರಿಂದ ಕಾಲು ತೊಡರಿತಂತೆ. ರಣರಂಗದಲ್ಲಿ ನಡೆಯುತ್ತಿದ್ದರೂ ಮಹಾರಣ್ಯದಲ್ಲಿ ನಡೆಯುತ್ತಿರುವಂತೆ ಅವನಿಗೆ ಭಾಸವಾಯಿತಂತೆ. ಆಗ ಕೌರವನು ಸಂಜಯನ ಹೆಗಲ ಮೇಲೆ ಕೈ ಹಾಕಿ ಕೆಳಕ್ಕೆ ಬೀಳದ ಹಾಗೆ ನಡೆದು ಬರುವಾಗ 100 ಬಾಣಗಳ ಜಾಲಕ್ಕೆ ಸಿಕ್ಕಿ ಜರ್ಜರಿತವಾಗಿ ಸತ್ತು ಬಿದ್ದಿದ್ದ ದ್ರೋಣರ ಶವವನ್ನು ಕಾಣುವನು. ಇಭಶೈಲ ಆನೆಗಳ ಬೆಟ್ಟ, ರುಧಿರ ರಕ್ತ ಸ್ರೋತ ನದಿ, ಇಭದೋ ಆನೆಗಳ ಸೊಂಡಿಲು, ನೀಲಲತಾ ಕಪ್ಪು ಬಳ್ಳಿ, ಪ್ರತಾನ ಗುಂಪು, ವ್ರಾತ ಸಮೂಹ, ಉರದೆ ಲೆಕ್ಕಿಸದೆ, ಸ್ಕಂಧ ಹೆಗಲು, ಗಾತ್ರ ದೇಹ, ತ್ರಾಣ ರಕ್ಷಕ ಕವಚ. ಮುಂದೆ ವಚನ ಬರುತ್ತೆ. ಅಂತೂ ನಿಸರ್ಗ ದುಷ್ಟ ದೃಷ್ಟ ದ್ಯುಮ್ನ ಕಚ ನಿಗ್ರಹ ಕರವಿಲುಳಿತ ಮೌಳಿಯಾಗಿರ್ದ ಭಾರದ್ವಾಜ ನಿರವಂ ರಾಜರಾಜಂ ನೋಡಿ. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಅಂತೂ ನಿಸರ್ಗ ದುಷ್ಟ ದೃಷ್ಟ ದ್ಯುಮ್ನ ಕಚ ನಿಗ್ರಹ ಕರವಿಲುಳಿತ ಮೌಳಿಯಾಗಿರ್ದ ಭಾರದ್ವಾಜ ನಿರವಂ ರಾಜರಾಜಂ ನೋಡಿ. ಸ್ವಭಾವತಃ ದುಷ್ಟ ಪ್ರವೃತ್ತಿಯವನಾದ ದೃಷ್ಟದ್ಯುಮ್ನನ ಕೈಯಿಂದ ತಲೆ ಕಡಿಸಿಕೊಂಡು ಸತ್ತು ಬಿದ್ದಿರುವ ಭಾರದ್ವಾಜ ವಂಶಜನಾದ ದ್ರೋಣಾಚಾರ್ಯರ ಕಳೇಬರವನ್ನು ನೋಡಿದಾಗ ದುರ್ಯೋಧನನಿಗೆ ದುಃಖ ಉಮ್ಮಳಿಸಿ ಬಂದಿತು. ನಿಸರ್ಗ ದುಷ್ಟ, ಸ್ವಭಾವತಃ ಕೆಟ್ಟವನಾದ. ಕಚ ತಲೆಗೂದಲು, ನಿಗ್ರಹ ಶಿಕ್ಷೆ ದಂಡನೆ, ವಿಲುಳಿತ
ತಿರುಚಲ್ಪಟ್ಟು ಮೌಳಿ ತಲೆ ಭಾರದ್ವಾಜ ದ್ರೋಣ. ಮುಂದಿನ ಪದ್ಯ ಭಾಗವನ್ನು ನೋಡೋಣ ಬನ್ನಿ. ಅರಿಯಮೆ ಬಿಲ್ಲ ಬಿನ್ನಣಕ್ಕೆ ಗಾಂಡಿವಿಯಲ್ತು ಪಿನಾಕ ಪಾಣಿಯುಂ ನೆರೆಯ ನಿದಿರ್ಚಿ ನಿಮ್ಮೊಡನೆ ಕಾದಿ ಗೆಲಲ್ಕದು ನಿಮ್ಮುಪೇಕ್ಷೆಯೆಂದೆರೆಯೆ ನಿದೆನ್ನ ಕರ್ಮವಶಮೆಂದೆರೆಯಂ ನಿಮಗಿಂತು ಸಾವು ಮೀ ತೆರದಿನ ಕಾರಣಂ ನೆರೆಯೇ ಸಂಭವಿಸಿರ್ದುದು ಕುಂಭ ಸಂಭವ. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಅರಿಯಮೆ ಬಿಲ್ಲ ಬಿನ್ನಣಕ್ಕೆ ಗಾಂಡಿವಿಯಲ್ತು ಪಿನಾಕ ಪಾಣಿಯುಂ ನೆರೆಯ ನಿದಿರ್ಚಿ ನಿಮ್ಮೊಡನೆ ಕಾದಿ ಗೆಲಲ್ಕದು ನಿಮ್ಮುಪೇಕ್ಷೆಯೆಂದೆರೆಯನಿದೆನ್ನ ಕರ್ಮವಶಮೆಂದೆರೆಯಂ ನಿಮಗಿಂತು ಸಾವು ಮೀ ತೆರದಿನ ಕಾರಣಂ ನೆರೆಯೇ ಸಂಭವಿಸಿರ್ದುದು ಕುಂಭ ಸಂಭವ. ದ್ರೋಣಾಚಾರ್ಯರ ಶವದ ಮುಂದೆ ನಿಂತು ದುರ್ಯೋಧನನು ಪ್ರಲಾಪಿಸಿದ ಬಗೆ ಇಲ್ಲಿದೆ. ದ್ರೋಣರನ್ನು ಕಂಡ ಕೌರವೇಶ್ವರನು, ಅಯ್ಯೋ, ನೀವು ಬಿಲ್ವಿದ್ಯಾ ಪ್ರಾಪಾರಂಗತರೆಂಬುದು ಇಡೀ ಜಗತ್ತಿಗೇ ತಿಳಿದಿದೆ. ಅಷ್ಟೇ ಅಲ್ಲ, ಅರ್ಜುನನೇಕೆ, ಸಾಕ್ಷಾತ್ ಪರಮೇಶ್ವರನೂ ನಿಮ್ಮನ್ನು ಎದುರಿಸಿ ಗೆಲ್ಲಲು ಅಸಮರ್ಥ. ನೀವು ವೀರಾವೇಶದಿಂದ ಹೋರಾಡಿ ಪಾಂಡವರನ್ನು ಜಯಿಸದೆ ಉದಾಸೀನ ತೋರಿದಿರೆಂದು ನಾನಾದರೂ ಭಾವಿಸುವುದಿಲ್ಲ. ನನ್ನ ಕರ್ಮದ ಫಲದಿಂದಾಗಿ ನೀವು ಜಯವನ್ನು ಸಾಧಿಸಲಾಗಲಿಲ್ಲವಷ್ಟೇ. ನಿಮ್ಮಂತಹ ಪರಾಕ್ರಮಿಗೆ ಇಂತಹ ಸಾವು ಹೇಗೆ ಸಂಭವಿಸಿತೋ ಕಾರಣ ತಿಳಿಯದಾಗಿದೆ ಎಂದು ದುಃಖಿಸಿದನು. ಬಿನ್ನಣ ಚಾತುರ್ಯ, ನೈಪುಣ್ಯ, ಕೌಶಲ್ಯ, ಪಿನಾಕಪಾಣಿ ಶಿವ, ನೆರೆಯನ್ ಅಸಮರ್ಥ, ಕುಂಭ ಸಂಭವ ದ್ರೋಣ. ಮುಂದೆ ವಚನ ಬರುತ್ತೆ ನೋಡ್ಕೊಳ್ಳಿ. ಎಂದು ದುಃಖಂಗೈದು ಕುಂಭ ಸಂಭವನಂ ತ್ರಿಪ್ರದಕ್ಷಿಣಂಗೈದು ಬರುತ್ತಮ ದಿಶಾಭಾಗದೊಳ್. ಮತ್ತೊಮ್ಮೆ ನೋಡ್ಕೊಳ್ಳಿ. ಎಂದು ದುಃಖಂಗೈದು ಕುಂಭ ಸಂಭವನಂ ತ್ರಿಪ್ರದಕ್ಷಿಣಂಗೈದು ಬರುತ್ತಮ ದಿಶಾಭಾಗದೊಳ್. ಎಂದು ದುಃಖಿಸುತ್ತಾ ದುರ್ಯೋಧನನು ದ್ರೋಣಾಚಾರ್ಯರ ದೇಹಕ್ಕೆ 3 ಬಾರಿ ಪ್ರದಕ್ಷಿಣೆ ಬಂದು ಅಲ್ಲಿಂದ ಮುಂದುವರಿಯುವನು. ಆ ದಿಕ್ಕಿನಲ್ಲಿ ಮುಂದೆ 4ನೇ ಪದ್ಯ ಬರುತ್ತೆ ನೋಡ್ಕೊಳ್ಳಿ. ಅರೆ ಮುಗಿದಿರ್ದ ಕಣ್ಮಲರಲ್ಲರ್ಧ ಮೊಗಂ ಕಡಿವೋದ ಕೈಯುಮ ಸುರತರಮಾಗೆ ಕರ್ಚಿದ ಉಡುಂ ಬೆರಸನ್ಯ ಶರಪ್ರಹಾರ ಜರ್ಜರಿತ ಶರೀರನಾಗಿ ನವಲೋಹಿತ ವಾರ್ಧಿಯೊಳಲ್ದು ಬಿಳ್ದನಂ ಕುರುಪತಿ ನೋಡಿ ಕಂಡನಭಿಮನ್ಯು ಕುಮಾರನ ನಾಜಿ ವೀರನಂ. ಮತ್ತೊಮ್ಮೆ ನೋಡ್ಕೊಳ್ಳಿ. ಅರೆ ಮುಗಿದಿರ್ದ ಕಣ್ಮಲರಲರ್ಧ ಮೊಗಂ ಕಡಿ ಓದ ಕೈಯುಮಾ ಸುರತರಮಾಗೆ ಕರ್ಚಿದ ಉಡುಂ ಬೆರಸನ್ಯ ಶರಪ್ರಹಾರ ಜರ್ಜರಿತ ಶರೀರನಾಗಿ ನವಲೋಹಿತ ವಾರ್ಧಿಯೊಳಲ್ದು ಬಿಳ್ದನಂ ಕುರುಪತಿ ನೋಡಿ ಕಂಡನಭಿಮನ್ಯು ಕುಮಾರನ ನಾಜಿ ವೀರನಂ. ದ್ರೋಣರ ಶವದ ಮುಂದೆ ದುಃಖಿಸಿ ಅವರಿಗೆ ನಮಸ್ಕರಿಸಿ ಮುಂದೆ ಸಾಗಿದ ದುರ್ಯೋಧನನಿಗೆ ಅಭಿಮನ್ಯುವಿನ ಶವ ಸಿಗುತ್ತದೆ. ದುರ್ಯೋಧನ ಕಂಡ ಅಭಿಮನ್ಯುವಿನ ಮೃತದೇಹದ ವರ್ಣನೆಯನ್ನು ರನ್ನ ಇಲ್ಲಿ ನೀಡಿರುವನು. ದುರ್ಯೋಧನನ ಕಣ್ಣಿಗೆ ಅಭಿಮನ್ಯುವಿನ ಶವ ಕಂಡುದು ಹೀಗೆ. ಅಭಿಮನ್ಯುವಿನ ಕಣ್ಣ ರೆಪ್ಪೆಗಳು ಅರ್ಧ ಮುಚ್ಚಿ ತೆರೆದಿದ್ದವಂತೆ. ಅವನ ಕೈಗಳು ಕತ್ತರಿಸಿ ಹೋಗಿದ್ದವು. ಶತ್ರುಗಳ ಬಾಣದ ಏಟಿನಿಂದಾಗಿ ಅವನ ದೇಹದ ತುಂಬಾ ಗಾಯಗಳಾಗಿದ್ದವು. ಅವನ ದೇಹವು ರಕ್ತದ ಮಡುವಿನಲ್ಲಿ ಅದ್ದಿದಂತಿತ್ತು. ಯುದ್ಧದಲ್ಲಿ ಮಹಾಪರಾಕ್ರಮಿ ಎನಿಸಿದ್ದ ಅಭಿಮನ್ಯುವನ್ನು ದುರ್ಯೋಧನನು ಇಂತಹ ಸ್ಥಿತಿಯಲ್ಲಿ ಕಂಡನೆಂದು ರನ್ನ ಅವರು ವರ್ಣಿಸಿದ್ದಾರೆ. ಕಣ್ಮಲರ್ ಕಣ್ಣೆಂಬ ಹೂವು, ಅಲರ್ಧ ಅರಳಿದ, ಅಸುರತರ ಅತಿ ಭಯಂಕರ, ಲೋಹಿತವಾರ್ಧಿ ರಕ್ತದ ಕಡಲು, ಅಳ್ದು
ಮುಳುಗಿ ಆಜಿ ಯುದ್ಧ. ಮುಂದೆ ವಚನ ಬರುತ್ತೆ ನೋಡ್ಕೊಳ್ಳಿ. ಅಂತಾತನ ನಹಿಕೇತನಂ ನೋಡಿ. ಮತ್ತೊಮ್ಮೆ ಅಂತಾತನ ನಹಿಕೇತನಂ ನೋಡಿ. ಹೀಗೆ ಅಭಿಮನ್ಯುವನ್ನು ದುರ್ಯೋಧನ ನೋಡಿದನು. ಅಹಿಕೇತನ ಅಂದ್ರೆ ಸರ್ಪಧ್ವಜ, ಸರ್ಪವನ್ನು ಧ್ವಜವಾಗುಳ್ಳವನು ದುರ್ಯೋಧನ. ಹಾಗಾಗಿ ದುರ್ಯೋಧನನನ್ನು ಅಹಿಕೇತನ ಎಂದು ಕೂಡ ಕರೆಯುತ್ತಾರೆ. ಮುಂದಿನ ಪದ್ಯ ಭಾಗ 5ನೇದು ನೋಡ್ಕೊಳ್ಳಿ. ಗುರು ಪಣ್ಣಿದ ಚಕ್ರ ವ್ಯೂಹ ರಚನೆ ಪೆರರ್ಗರಿದು ಪುಗುಲದಂ ಪೊಕ್ಕು ರಣಾಜಿರದೊಳರಿ ನೃಪ ರನಿಕ್ಕಿದ ನರಸುತ ನಿನ್ನೊರೆಗೆ ದೊರೆಗೆ ಗಂಡರುಂ ಒಳರೇ. ಮತ್ತೊಮ್ಮೆ ಗುರು ಪಣ್ಣಿದ ಚಕ್ರ ವ್ಯೂಹ ರಚನೆ ಪೆರರ್ಗರಿದು ಪುಗಲದಂ ಪೊಕ್ಕು ರಣಾಜಿರದೊಳ್ ಅರಿ ನೃಪರನ್ ಇಕ್ಕಿದ ನರಸುತ ನಿನ್ನೊರೆಗೆ ದೊರೆಗೆ ಗಂಡರುಂ ಒಳರೇ. ಅಭಿಮನ್ಯುವಿನ ಶವವನ್ನು ಕಂಡಾಗ ದುರ್ಯೋಧನನಾಡುವ ಮೆಚ್ಚುಗೆಯ ಮಾತುಗಳನ್ನು ನಾವು ಈ ಮೇಲಿನ ಪದ್ಯದಲ್ಲಿ ಕಾಣಬಹುದು. ದುರ್ಯೋಧನನು ಅಭಿಮನ್ಯುವಿನ ಸಾಹಸವನ್ನು ಮೆಚ್ಚುತ್ತಾ ಗುರು ದ್ರೋಣರು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸಿ ಒಳ ಪ್ರವೇಶಿಸಲು ಬೇರಾರಿಗೂ ಸಾಮರ್ಥ್ಯವಿರಲಿಲ್ಲ. ಆದರೆ ನೀನು ನಿನ್ನ ಸಾಮರ್ಥ್ಯದಿಂದ ಚಕ್ರವ್ಯೂಹವನ್ನು ಭೇದಿಸಿದೆ. ಒಳನುಗ್ಗಿ ಪರಾಕ್ರಮಿಗಳನ್ನು ಎದುರಿಸಿ ಕೊಂದ ನೀನು ಅರ್ಜುನನಿಗೆ ತಕ್ಕ ಮಗನಾಗಿದ್ದೀಯೇ. ನಿನ್ನ ಧೈರ್ಯ ಸಾಹಸಗಳಿಗೆ ಸಮಾನರಾದ ಪರಾಕ್ರಮಿಗಳು ಬೇರೆ ಯಾರಿದ್ದಾರೆ ಎಂದು ಹೊಗಳಿದನು. ಅಭಿಮನ್ಯು ಶತ್ರುಪುತ್ರನಾಗಿದ್ದರೂ ಅವನ ಗುಣವನ್ನು ಮೆಚ್ಚುವ ದುರ್ಯೋಧನನ ಅಂತಃಕರಣ ಇಲ್ಲಿ ಅನಾವರಣಗೊಂಡಿದೆ. ಪಣ್ಣು ರಚಿಸು, ಪುಗಲ್ ಪ್ರವೇಶಿಸಲು, ರಣಾಜಿರ ಯುದ್ಧಭೂಮಿ, ಅರಿ ಶತ್ರು, ನರ ಅರ್ಜುನ, ಒರೆದೊರೆ ಸರಿಸಮ. ಮುಂದಿನ ಪದ್ಯ ಭಾಗ ನೋಡ್ಕೊಳ್ಳಿ. ಅಸಮಬಲ ಭವದ್ವಿಕ್ರಮ ಮಸಂಭವಂ ಪೆರರಿಗೆ ನಿನ್ನ ನಾನಿನಿತಂ ಪ್ರಾರ್ಥಿಸುವೆನಭಿಮನ್ಯು ನಿಜ ಸಾಹಸೈಕ ದೇಶಾನು ಮರಣ ಮೆಮಗಕ್ಕೆ ಗಡ. ಮತ್ತೊಮ್ಮೆ ನೋಡ್ಕೊಳ್ಳಿ. ಅಸಮಬಲ ಭವದ್ವಿಕ್ರಮ ಮಸಂಭವಂ ಪೆರರಿಗೆ ನಿನ್ನ ನಾನಿನಿತಂ ಪ್ರಾರ್ಥಿಸುವೆನಭಿಮನ್ಯು ನಿಜ ಸಾಹಸೈಕ ದೇಶ ಆನು ಮರಣ ಮೆಮಗಕ್ಕೆ ಗಡ. ಅಭಿಮನ್ಯುವಿನ ಶವದ ಮುಂದೆ ನಿಂತು ದುರ್ಯೋಧನನು ಅವನ ಪ್ರಶಂಸೆಯನ್ನು ಮುಂದುವರೆಸುತ್ತಾ, ಅಸಮ ಬಲಶಾಲಿಯಾದ ಅಭಿಮನ್ಯು ಕುಮಾರನೇ, ನಿನ್ನಂತಹ ಪರಾಕ್ರಮಿಗಳು ಮತ್ತೊಬ್ಬರಿಲ್ಲ. ನಿನ್ನ ಮುಂದೆ ನಿಂತಿರುವ ನಾನು ಬೇಡಿಕೊಳ್ಳುವುದಿಷ್ಟೇ, ನಿನ್ನ ಸಾಹಸದ 10ನೇ ಒಂದಂಶವಾದರೂ ನನ್ನಲ್ಲಿದ್ದರೆ ಅದಕ್ಕನುಗುಣವಾದ ವೀರಮರಣ ನನಗೆ ಉಂಟಾಗಲಿ ಎಂದು ಪ್ರಾರ್ಥಿಸಿದನು. ಶತ್ರುವಿನ ಮಗನಾದ ಅಭಿಮನ್ಯುವನ್ನು ಕಂಡು ರೋಷದಿಂದ ಕೆರಳುವ ಬದಲು ಅವನ ಸಾಹಸ ಗುಣವನ್ನು ಮೆಚ್ಚುವ ದುರ್ಯೋಧನನ ವ್ಯಕ್ತಿತ್ವ ನಿಜಕ್ಕೂ ಅಪರೂಪದ್ದೆಂಬಂತೆ ರನ್ನ ಚಿತ್ರಿಸಿದ್ದಾನೆ. ಅಲ್ಲದೆ ಸತ್ತು ವೀರ ಮರಣವನ್ನಪ್ಪಿದರೂ ಸರಿಯೇ ಯುದ್ಧ ಮಾಡಿಯೇ ತೀರಬೇಕೆಂಬ ಅವನ ಆಂತರ್ಯದ ಛಲ ಇಲ್ಲಿ ಪುಟಿದೆದ್ದಿದೆ. ಆದ್ದರಿಂದಲೇ ಅವನು ಬಂದರೆ ವೀರಮರಣ ಬರಲಿ ಎಂದು ಅಪೇಕ್ಷಿಸುತ್ತಾನೆ. ಅವನ ಕ್ಷಾತ್ರ ಗುಣಕ್ಕೆ ತೀರಾ ಸಹಜವಾದ ಮಾತು ಇದಾಗಿದೆ ಎಂದು ಹೇಳಬಹುದು. ಭವದ್ವಿಕ್ರಮ ನಿನ್ನ ಶೌರ್ಯ, ನಿಜ ಸಾಹಸ ನಿನ್ನ ಪರಾಕ್ರಮ, ಏಕದೇಶ ಒಂದು ಅಂಶ, ಹೋಲುವ ಅನುಮರಣ ಅನುರೂಪವಾದ ಅನುಗುಣವಾದ ಮರಣ. ಮುಂದೆ ವಚನ ಬರುತ್ತೆ ನೋಡ್ಕೊಳ್ಳಿ. ಎಂದಾತ್ಮಗತದೊಳೆ ಬಗೆದು ಅಂತಭಿಮನ್ಯುಗೆ ಕೈಗಳಂ ಮುಗಿದು ಬರುತ್ತುಂ ತನ್ನ ಮಗನಪ್ಪ ಲಕ್ಷ್ಮಣ ಕುಮಾರನಂ ನೆನೆದು ಮನ್ಯೋದ್ಗತ ಕಂಠನಾಗಿ ತದಾ ಸನ್ನ ಪ್ರದೇಶದೊಳ್ ತನ್ನ ಕುಮಾರನಂ ಕಂಡು ಪುತ್ರ ಸ್ನೇಹ ಕಾತರ ಹೃದಯನಾಗಿ ಗಾಂಧಾರಿ ನಂದನಂ ಭಾನುಮತಿ ನಂದನನ ವದನಾರವಿಂದಮಂ ನೋಡಿ. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಗಮನ ಇಟ್ಟು. ಎಂದಾತ್ಮ ಗತದೊಳೆ ಬಗೆದು
ಅಂತಭಿಮನ್ಯುಗೆ ಕೈಗಳಂ ಮುಗಿದು ಬರುತ್ತುಂ ತನ್ನ ಮಗನಪ್ಪ ಲಕ್ಷ್ಮಣ ಕುಮಾರನಂ ನೆನೆದು ಮನ್ಯುದ್ಗತ ಕಂಠನಾಗಿ ತದಾ ಸನ್ನ ಪ್ರದೇಶದೊಳ್ ತನ್ನ ಕುಮಾರನಂ ಕಂಡು ಪುತ್ರ ಸ್ನೇಹ ಕಾತರ ಹೃದಯನಾಗಿ ಗಾಂಧಾರಿ ನಂದನಂ ಭಾನುಮತಿ ನಂದನನ ವದನಾರವಿಂದಮಂ ನೋಡಿ. ಅಭಿಮನ್ಯುವಿಗೆ ಬಂದಂತಹ ವೀರ ಮರಣವು ತನಗೂ ಸಂಭವಿಸಲೆಂದು ದುರ್ಯೋಧನನು ಮನದಲ್ಲೇ ಪ್ರಾರ್ಥಿಸಿ ಅಭಿಮನ್ಯುವಿಗೆ ಕೈ ಮುಗಿದು ಮುಂದುವರೆಯುವಾಗ ಆತನಿಗೆ ತನ್ನ ಮಗನಾದ ಲಕ್ಷ್ಮಣ ಕುಮಾರನ ನೆನಪಾಗುತ್ತದೆ. ದುಃಖದಿಂದ ಗಂಟಲು ಉಬ್ಬುತ್ತದೆ. ಅವನ ಹೃದಯ ಪುತ್ರವಾತ್ಸಲ್ಯದಿಂದ ಮಿಡಿಯುತ್ತದೆ. ಅಷ್ಟರಲ್ಲೇ ಅವನಿಗೆ ಮಗನ ತಾವರೆಯಂತಹ ಮೊಗ ಗೋಚರಿಸುತ್ತದೆ. ಮನ್ಯೋದ್ಗತ ಕಂಠನಾಗಿ ಶೋಕಭರಿತವಾದ ಧ್ವನಿಯುಳ್ಳವನಾಗಿ ತದಾಸನ್ನ ಅದಕ್ಕೆ ಹತ್ತಿರದ ಗಾಂಧಾರಿ ನಂದನ ದುರ್ಯೋಧನ ಭಾನುಮತಿ ನಂದನ ಲಕ್ಷ್ಮಣ ಕುಮಾರ. ಮುಂದೆ 7ನೇ ಪದ್ಯ ಬರುತ್ತೆ ನೋಡ್ಕೊಳ್ಳಿ. ಜನಕಂಗೆ ಜಲಾಂಜಲಿಯಂ ತನೂಭವಂ ಉಚಿತ ಮಧು ಗೆಟ್ಟಿಗಳ್ ನಿನಗಾಂ ಕೊಡುವಂತಾದುದೇ ತನೂಜ ನೀಂ ಕ್ರಮ ವಿಪರ್ಯಯಂ ಮಾಡುವುದೇ. ಮತ್ತೊಮ್ಮೆ ಜನಕಂಗೆ ಜಲಾಂಜಲಿಯಂ ತನೂಭವಂ ಕುಡುವುದುಚಿತ ಮಧು ಗೆಟ್ಟಿಗಳ್ ನಿನಗಾಂ ಕೊಡುವಂತಾದುದೇ ತನೂಜ ನೀಂ ಕ್ರಮ ವಿಪರ್ಯಯಂ ಮಾಡುವುದೇ. ತನ್ನ ಮಗ ಲಕ್ಷ್ಮಣ ಕುಮಾರನ ಶವವನ್ನು ನೋಡಿದಾಕ್ಷಣ ದುರ್ಯೋಧನನ ದುಃಖದ ಕಟ್ಟೆ ಒಡೆಯುತ್ತದೆ. ಬಾಳಿ ಬದುಕಬೇಕಾಗಿದ್ದ ತನ್ನ ಕರುಳಿನ ಕುಡಿಯನ್ನು ಕಂಡ ದುರ್ಯೋಧನನು ತಂದೆಯಾದವನಿಗೆ ಮಗನಾದವನು ಎಳ್ಳು ನೀರಿನ ತರ್ಪಣವನ್ನು ಕೊಡಬೇಕಾದುದು ಲೋಕರೂಢಿ. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ತಂದೆಯಾದ ನಾನೇ ಮಗನಾದ ನಿನಗೆ ತರ್ಪಣವನ್ನು ಬಿಡುವಂತಾಯಿತೇ. ಅಯ್ಯೋ ಮಗನೇ, ನನಗಿಂತ ಮೊದಲು ಪ್ರಾಣವನ್ನು ತೊರೆದು ನೀನೇಕೆ ಹೀಗೆ ಕ್ರಮವನ್ನು ತಪ್ಪಿಸಿದೆ ಎಂದು ದುಃಖಿಸಿದನು. ಪುತ್ರ ಶೋಕ ತಪ್ತನಾದ ದುರ್ಯೋಧನನ ವಿಲಾಪ ಕರುಳು ಮಿಡಿಯುವಂತೆ ಇಲ್ಲಿ ಚಿತ್ರಿತವಾಗಿದೆ ಎಂದು ಹೇಳಬಹುದು. ಜಲಾಂಜಲಿ, ತರ್ಪಣ, ಕ್ರಮ ವಿಪರ್ಯಯ, ಪದ್ಧತಿ ತಪ್ಪುವುದು, ಕ್ರಮ ವ್ಯತ್ಯಾಸ. ಮುಂದೆ ವಚನ ಬರುತ್ತೆ ನೋಡ್ಕೊಳ್ಳಿ. ಎಂದು ಪಶ್ಚಾತ್ತಾಪಂಗೆಯೇ ಸಂಜಯಂ ಸಂತೈಸಿ ಮುಂದೊಯ್ಯೆ ಭೀಮಸೇನನ ಗದಾಪರಿಘ ಪ್ರಹರಣದಿಂದ ರುಧಿರ ಪ್ರವಾಹ ವಶಗತನಾಗಿರ್ದ ಯುವರಾಜ ನಿರ್ದೆಡೆಯಂ ಕುರುರಾಜ ನೈದೆವಂದಾಗಳ್. ಮತ್ತೊಂದ್ಸರಿ ನೋಡ್ಕೊಳ್ಳಿ. ಎಂದು ಪಶ್ಚಾತ್ತಾಪಂಗೆಯೇ ಸಂಜಯಂ ಸಂತೈಸಿ ಮುಂದೊಯ್ಯೆ ಭೀಮಸೇನನ ಗದಾಪರಿಘ ಪ್ರಹರಣದಿಂದ ರುಧಿರ ಪ್ರವಾಹ ವಶಗತನಾಗಿರ್ದ ಯುವರಾಜ ನಿರ್ದೆಡೆಯಂ ಕುರುರಾಜ ನೈದೆ ವಂದಾಗಳ್. ಪುತ್ರನಿಗೆ ತರ್ಪಣ ಕೊಡುವ ಸಂದರ್ಭ ಒದಗಿದ್ದಕ್ಕಾಗಿ ಪಶ್ಚಾತ್ತಾಪ ಪಡುತ್ತಿರುವ ದುರ್ಯೋಧನನನ್ನು ಸಂಜಯನು ಸಂತೈಸಿ ಮುಂದೆ ಕರೆದುಕೊಂಡು ಹೋದನು. ಅಲ್ಲಿ ಅವರಿಗೆ ಭೀಮಸೇನನ ಗದಾಪ್ರಹಾರದಿಂದ ಹತನಾಗಿ ರಕ್ತದ ಪ್ರವಾಹದೊಳಗೆ ಬಿದ್ದಿದ್ದ ಯುವರಾಜನಾದ ದುಶ್ಯಾಸನನ ಮೃತದೇಹ ಎದುರಾಯಿತು. ಪರಿಘ ಆಯುಧ, ಪ್ರಹರ ಹೊಡೆತ. ಮುಂದೆ 8ನೇ ಪದ್ಯ ಭಾಗ ನೋಡ್ಕೊಳ್ಳಿ. ನಿನ್ನಂ ಕೊಂದಂ ಗಡಮೊಳನ್ ಇನ್ನುಂ ಕೊಂದವನ ನಿಕ್ಕಿ ಕೊಲ್ಲದೆ ಮಾಂಡ ನಿನ್ನುಂ ಮೊಳೆಂ ಗಳ ಸಾಲದೆ ನಿನ್ನಯ ಕೂರ್ಮೆಗಂ ಮದೆನ್ನ ಸೌಧರ್ಮಿಕೆಗಂ. ಮತ್ತೊಮ್ಮೆ ನಿನ್ನಂ ಕೊಂದಂ ಗಡಮೊಳ ನಿನ್ನುಂ ಕೊಂದವನ ನಿಕ್ಕಿ ಕೊಲ್ಲದೆ ಮಾಂಡ ನಿನ್ನುಂ ಮೊಳೆಂ ಗಡ ಸಾಲದೆ ನಿನ್ನಯ ಕೂರ್ಮೆಗಂ ಮದೆನ್ನ ಸೌಧರ್ಮಿಕೆಗಂ. ದುರ್ಯೋಧನನೆಂದರೆ ದುಶ್ಯಾಸನನಿಗೆ ಅಪರಿಮಿತವಾದ ಪ್ರೀತಿ. ಅವನ ಭ್ರಾತೃವಾತ್ಸಲ್ಯಕ್ಕೆ ಎಣೆಯಿಲ್ಲ. ಅಂತಹ ತಮ್ಮನ ಶವವನ್ನು ಕಂಡಾಗ ದುರ್ಯೋಧನನಿಗೆ ತಾನಿನ್ನೂ ತಮ್ಮನ ಸಾವಿಗೆ ಕಾರಣನಾದವನನ್ನು ಬದುಕಲು ಬಿಟ್ಟಿರುವೆನಲ್ಲ ಎಂದು ರೋಷ ಉಕ್ಕುತ್ತದೆ. ಅದನ್ನು ಅವನು ದುಶ್ಯಾಸನನ ಶವದ ಮುಂದೆ ನಿಂತು ಅಭಿವ್ಯಕ್ತಿಸುವುದನ್ನು ರನ್ನ ಅವರು ಈ ಮೇಲಿನ ಪದ್ಯದಲ್ಲಿ ಚಿತ್ರಿಸಿದ್ದಾರೆ. ಎಲೈ ಯುವರಾಜನೇ,
ನಿನ್ನನ್ನು ಕೊಂದವನು ಅಂದರೆ ಭೀಮನು ಇನ್ನೂ ಬದುಕಿರುವನು. ಅವನನ್ನು ಕೊಂದು ನಿನ್ನ ಸಾವಿನ ಸೇಡು ತೀರಿಸಿಕೊಳ್ಳದ ನಾನಿನ್ನೂ ಬದುಕುಳಿದಿರುವೆ. ನೀನು ನನ್ನಲ್ಲಿ ತೋರಿದ ಪ್ರೀತಿಗೆ ಇದು ಸರಿಯಾದ ಮರ್ಯಾದೆಯಲ್ಲ. ಇದೆಂತಹ ಸಜ್ಜನಿಕೆ ನನ್ನದು ಎಂದು ದುರ್ಯೋಧನನು ತಮ್ಮನ ಶವದ ಮುಂದೆ ದುಃಖಿಸಿದನು. ಗಡಮೊಳನಿನ್ನುಂ ಇನ್ನೂ ಬದುಕಿದ್ದಾನಲ್ಲ. ಇಕ್ಕಿ ಬಡಿದು ಹೊಡೆದು ಮಾಡ್ ಬಿಡು ಸುಮ್ಮನಿರುವುದು ಕೂರ್ಮೆ ಪ್ರೀತಿ ಸೌಧರ್ಮ ಸಜ್ಜನಿಕೆ. ಮುಂದಿನ ಪದ್ಯ ಭಾಗ 9ನೇದು ನೋಡ್ಕೊಳ್ಳಿ. ಜನನೀ ಸ್ತನ್ಯಮನುಂಡೆನಾಂ ಬಳಿಕೆ ನೀಂ ಸೋಮಾಮೃತಂ ದಿವ್ಯ ಭೋಜನಂ ಮೆಂಬಿಂತಿ ಇಂತಿವನುಂಡೆನಾಂ ಬಳಿಕೆ ನೀಂ ಬಾಲತ್ವದಿಂದೆಲ್ಲಿಯುಂ ವಿನಯೋಲ್ಲಂಘನ ಮಾದುದಿಲ್ಲ ಮರಣಕ್ಕೆನ್ನಿಂದೆ ನೀಂ ಮುಂಚಿದೈ ಮೊನೆಯೊಳ್ ಸೂಳ್ ತಡಮಾಯ್ತಿದೊಂದೆಡೆಯೊಳಂ ಹಾ ವತ್ಸ ದುಶ್ಯಾಸನ. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಜನನೀ ಸ್ತನ್ಯಮನುಂಡೆನಾಂ ಬಳಿಕೆ ನೀಂ ಸೋಮಾಮೃತಂ ದಿವ್ಯ ಭೋಜನಮೆಂಬಿಂತಿವನುಂಡೆನಾಂ ಬಳಿಕೆ ನೀಂ ಬಾಲತ್ವದಿಂದೆಲ್ಲಿಯುಂ ವಿನಯೋಲ್ಲಂಘನ ಮಾದುದಿಲ್ಲ ಮರಣಕ್ಕೆನ್ನಿಂದೆ ನೀಂ ಮುಂಚಿದೈ ಮೊನೆಯೊಳ್ ಸೂಳ್ ತಡಮಾಯ್ತಿದೊಂದೆಡೆಯೊಳಂ ಹಾ ವತ್ಸ ದುಶ್ಯಾಸನ. ಪ್ರಸ್ತುತ ಪದ್ಯದಲ್ಲಿಯೂ ಕವಿ ದುಶ್ಯಾಸನನ ಶವದ ಮುಂದೆ ನಿಂತು ಶೋಕಿಸುವ ದುರ್ಯೋಧನನ ಅಳಲನ್ನು ಚಿತ್ರಿಸಿದ್ದಾರೆ. ತನ್ನ ದುಃಖದ ಮಾತುಗಳನ್ನು ಮುಂದುವರೆಸುತ್ತಾ ದುರ್ಯೋಧನನು ಹೀಗೆಂದು ಪ್ರಲಾಪಿಸುವನು. ಎಲೈ ದುಶ್ಯಾಸನನೇ, ತಾಯಿಯ ಎದೆ ಹಾಲನ್ನು ನಾನು ಮೊದಲು ಕುಡಿದೆ, ಬಳಿಕ ನೀನು ಕುಡಿದೆ. ಇದರಂತೆಯೇ ಅಮೃತವೆನಿಸಿದ ಸೋಮರಸವನ್ನು ರುಚಿಕರವಾದ ದಿವ್ಯ ಭೋಜನವನ್ನು ನಾನು ಮೊದಲು ಸೇವಿಸಿದೆ. ಆನಂತರವೇ ಅವುಗಳನ್ನು ನೀನು ಸೇವಿಸುತ್ತಿದ್ದೆ. ಬಾಲ್ಯದಿಂದ ಇಂದಿನವರೆಗೂ ಎಂದಿಗೂ ಈ ಕ್ರಮವನ್ನು ನೀನು ಉಲ್ಲಂಘಿಸಿರಲಿಲ್ಲ. ಅದೇ ರೀತಿ ಸಾವಿನಲ್ಲೂ ನಾನು ಮೊದಲಿಗನಾಗಬೇಕಿತ್ತು. ಆದರೆ ನೀನು ಮೊದಲು ಯುದ್ಧದಲ್ಲಿ ಮರಣವನ್ನಪ್ಪಿ ಏಕೆ ಕ್ರಮವನ್ನು ಉಲ್ಲಂಘಿಸಿದೆ? ಹಾ ಪ್ರಿಯ ಸಹೋದರನಾದ ದುಶ್ಯಾಸನನೇ ಎಂದು ದುರ್ಯೋಧನನು ಶೋಕ ತುಂಬಿ ಗೋಳಾಡಿದನು. ಸೋಮಾಮೃತ, ಸೋಮರಸ, ಮೊನೆಯೊಳ್ ಯುದ್ಧದಲ್ಲಿ, ಸೂಳ್ ಸರದಿ, ಎಡೆ ಸಮಯ, ಉಲ್ಲಂಘನೆ ತಪ್ಪುವುದು, ಮೀರುವುದು ಎಂದು ಮುಂದೆ ವಚನ ಬರುತ್ತೆ ನೋಡ್ಕೊಳ್ಳಿ. ಎಂದು ವಿಪ್ರಲಾಪಂಗೈದು ತನ್ನ ತಮ್ಮನ ಕಳೇಬರಮಂ ನೋಡಲಾರದೆ ಅಲ್ಲಿಂ ತಳರ್ದು ದಿನಕರ ತನೂಜನಂ ರಾಜರಾಜಂ ನೋಡಿ ಬಾಷ್ಪವಾರಿ ಧಾರಾಪೂರಿತ ಲೋಚನನುಮಾಗಿ. ಮತ್ತೊಮ್ಮೆ, ಎಂದು ವಿಪ್ರಲಾಪಂಗೈದು ತನ್ನ ತಮ್ಮನ ಕಳೇಬರಮಂ ನೋಡಲಾರದೆ ಅಲ್ಲಿಂ ತಳರ್ದು ದಿನಕರ ತನೂಜನಂ ರಾಜರಾಜಂ ನೋಡಿ ಬಾಷ್ಪವಾರಿ ಧಾರಾಪೂರಿತ ಲೋಚನನುಮಾಗಿ. ದುಶ್ಯಾಸನನ ಮುಂದೆ ನಿಂತು ಅತಿಯಾಗಿ ಪ್ರಲಾಪಗೈದು ದುರ್ಯೋಧನನಿಗೆ ಹೆಚ್ಚು ಹೊತ್ತು ನಿಂತು ತನ್ನ ತಮ್ಮನ ಶವವನ್ನು ನೋಡಲಾಗಲಿಲ್ಲ. ಅಲ್ಲಿಂದ ಮುಂದೆ ಸಾಗಿದಾಗ ಅವನಿಗೆ ದಿವಾಕರ ಪುತ್ರನಾದ ಕರ್ಣನ ಮೃತದೇಹ ಎದುರಾಯಿತು. ಅವನನ್ನು ನೋಡಿದ ದುರ್ಯೋಧನನಿಗೆ ಕಣ್ಣೀರ ಕೋಡಿ ಉಕ್ಕಿ ಹರಿಯಿತು. ಕಣ್ಣೀರು ಸುರಿಸುತ್ತಾ ಅವನು ಕರ್ಣನ ಶವವನ್ನು ನೋಡುತ್ತಾ ಈ ಮುಂದಿನಂತೆ ಶೋಕಿಸುವನು. ಕಳೇಬರ, ಶವ, ತಳರ್ದು, ಹೊರಟು. ಮುಂದಿನ ಪದ್ಯ ಭಾಗ ನೋಡ್ಕೊಳ್ಳಿ. ಆನುಂ ದುಶ್ಯಾಸನನುಂ ನೀನುಂ ಮೂವರೆ ದಲಾತನುಂ ಕಳಿದ ಬಳಿಕಾನುಂ ನೀನೆ ದಲೀಗಳ್ ನೀನುಂ ಮಗಲ್ದೆತ್ತ ಓದೆಯಂಗಾಧಿಪತಿ. ಮತ್ತೊಮ್ಮೆ ನೋಡ್ಕೊಳ್ಳಿ. ಆನುಂ ದುಶ್ಯಾಸನನುಂ ನೀನುಂ ಮೂವರೆ ದಲಾತನುಂ ಕಳಿದ ಬಳಿಕಾನುಂ ನೀನೆ ದಲೀಗಳ್ ನೀನು ಮಗಲ್ದೆತ್ತ ಓದೆ ಅಂಗಾಧಿಪತಿ. ದುರ್ಯೋಧನನಿಗೆ ತನ್ನ ತಮ್ಮನಾದ ದುಶ್ಯಾಸನ ಮತ್ತು ಜೀವದ ಗೆಳೆಯನಾದ ಕರ್ಣನನ್ನು ಕಂಡರೆ ಅಪರಿಮಿತವಾದ ಪ್ರೀತಿ ಇತ್ತು. ಅವರಿಬ್ಬರನ್ನೂ ಏಕಕಾಲಕ್ಕೆ ಕಳೆದುಕೊಂಡ ದುರ್ಯೋಧನನ ದುಃಖಕ್ಕೆ ಎಣೆಯಿಲ್ಲದಾಯಿತು. ಕರ್ಣನ ಶವದ ಮುಂದೆ ನಿಂತು, ಎಲೈ ಕರ್ಣನೇ, ನಾನು ದುಶ್ಯಾಸನ
ಹಾಗೂ ನೀನು ಮೂವರು ಮೊದಲಿನಿಂದಲೂ ಮಹಾಮೈತ್ರಿಯಿಂದಿದ್ದೆವು. ನಮ್ಮನ್ನಗಲಿ ಮೊದಲು ದುಶ್ಯಾಸನ ದೂರವಾದ ಅನಂತರ ನಾನು ನೀನು ಇಬ್ಬರೂ ಇದ್ದೇವೆಂಬ ಸಮಾಧಾನವಿತ್ತು. ಆದರೆ ಈಗ ನೀನೂ ಸಾಯುವ ಮೂಲಕ ನನ್ನನ್ನೂ ಅಗಲಿ ದೂರವಾಗಿ ಎಲ್ಲಿಗೆ ಹೋದೆ ಎಲೈ ಅಂಗಾಧಿಪತಿಯಾದ ಕರ್ಣನೇ ಎಂದು ದುಃಖಿಸಿದನು. ದಲ್ ದಿಟ ಅಲ್ಲವೇ, ಕಳಿದ ತೀರಿದ. ಮುಂದಿನ ಪದ್ಯ ಭಾಗ ನೋಡ್ಕೊಳ್ಳಿ. 11ನೇದು. ನಿನ್ನ ಕೆಳೆಯಂ ಸುಯೋಧನನಂ ನೋಡದೆ ನುಡಿಯದಪ್ಪಿಕೊಳ್ಳದೆ ಬೆಸನೆ ನೆನ್ನದೆ ಜೀಯೆನ್ನದೆ ದೇವೆನ್ನದೆ ಕುಸಿರದಿರ್ಪೆಯಂಗಾಧಿಪತಿ. ಮತ್ತೊಮ್ಮೆ, ನಿನ್ನ ಕೆಳೆಯಂ ಸುಯೋಧನನಂ ನೋಡದೆ ನುಡಿಯದಪ್ಪಿಕೊಳ್ಳದೆ ಬೆಸನೇನೆನ್ನದೆ ಜೀಯೆನ್ನದೆ ದೇವೆನ್ನದೆ ಕುಸಿರದಿರ್ಪೆಯಂಗಾಧಿಪತಿ. ದುರ್ಯೋಧನನಿಗೆ ಕರ್ಣನ ಸಾವನ್ನು ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಒಂದೇ ಪ್ರಾಣ ಎರಡು ಜೀವಗಳಂತಿದ್ದವರು ಅವರು. ದುರ್ಯೋಧನನನ್ನು ಕಂಡೊಡನೆ ಬಂದು ಅಪ್ಪಿಕೊಳ್ಳುತ್ತಿದ್ದ ಕರ್ಣ ಇಂದು ಶವವಾಗಿ ಕಣ್ಣೆದುರು ಬಿದ್ದಿದ್ದಾನೆ. ಇದನ್ನು ಕಂಡ ದುರ್ಯೋಧನನು, ನಿನ್ನ ಗೆಳೆಯನಾದ ಸುಯೋಧನ ಬಂದಿರುವನು, ಅವನನ್ನು ನೀನು ಕಣ್ತೆರೆದು ನೋಡುತ್ತಿಲ್ಲವೇಕೆ, ಅಪ್ಪಿಕೊಳ್ಳುತ್ತಿಲ್ಲವೇಕೆ, ಏನಪ್ಪಣೆ ಮಹಾಸ್ವಾಮಿ ಎನ್ನುತ್ತಿಲ್ಲವೇಕೆ, ಏಕೆ ಏನೂ ಮಾತನಾಡದೆ ಮೌನದಿಂದಿರುವೆ ಎಲೈ ಕರ್ಣನೇ ಎಂದು ಗೋಳಾಡಿದನು. ತನ್ನ ಸ್ನೇಹಿತನ ಮೌನ ನಿದ್ರೆಯನ್ನು ಅವನು ಸಹಿಸುತ್ತಿಲ್ಲ. ಅಂತಹ ಅನನ್ಯವಾದ ಸ್ನೇಹ ಅವರಿಬ್ಬರದು. ಗೆಳೆಯ, ಸ್ನೇಹಿತ, ಬೆಸನು, ಆಜ್ಞೆ, ಜೀಯ, ಯಜಮಾನ, ಒಡೆಯ. ಅನೃತ. ಮುಂದಿನ ಪದ್ಯ ಭಾಗ ನೋಡ್ಕೊಳ್ಳಿ. 12ನೇದು. ಅನೃತಂ ಲೋಭಂ ಭಯಮೆಂ ಮೆಂಬಿನಿತುಂ ನೀನಿರ್ದ ನಾಡೊಳ್ಳಿರ್ಕುಮೆ ರವಿನಂದನ ನನ್ನಿ ಚಾಗ ಮಾಣ್ಮೆಂಬಿನಿ ತರ್ಕಂ ನೀನೆ ಮೊತ್ತ ಮೊದಲಿಗನಾದೈ. ಮತ್ತೊಮ್ಮೆ ನೋಡ್ಕೊಳ್ಳಿ. ಅನೃತಂ ಲೋಭಂ ಭಯಮೆಂಬಿನಿತುಂ ನೀನಿರ್ದ ನಾಡೊಳ್ ಇರ್ಕುಮೆ ರವಿನಂದನ ನನ್ನಿ ಚಾಗಮಣ್ಮೆಂಬಿನಿ ತರ್ಕಂ ನೀನೆ ಮೊತ್ತ ಮೊದಲಿಗನಾದೈ. ದುರ್ಯೋಧನನಿಗೆ ಕರ್ಣನ ಗುಣವಿಶೇಷಗಳೆಲ್ಲವೂ ಸಾಲು ಸಾಲಾಗಿ ನೆನಪಿಗೆ ಬರುತ್ತವೆ. ಅವನ ಶವದ ಮುಂದೆ ನಿಂತು ದುರ್ಯೋಧನ, ಎಲೈ ಕರ್ಣನೇ, ನೀನಿದ್ದ ರಾಜ್ಯದಲ್ಲಿ ಸುಳ್ಳೆಂಬುದಿಲ್ಲ, ಸ್ವಾರ್ಥ ಜಿಪುಣತನಗಳಿರುವುದಿಲ್ಲ. ನಿನ್ನಂತಹ ಪರಾಕ್ರಮಿಯಿದ್ದ ನಾಡಲ್ಲಿ ಭಯವೆಂಬುದಕ್ಕೆ ಸ್ಥಳವಿಲ್ಲ. ಸತ್ಯದ ನಡೆಯಲ್ಲಿ, ತ್ಯಾಗದ ಗುಣದಲ್ಲಿ, ಪರಾಕ್ರಮದಲ್ಲಿ ನಿನಗಾರೂ ಸರಿಸಾಟಿಯಿಲ್ಲ. ನೀನು ಅದ್ವಿತೀಯ ಎಂದು ಮನದುಂಬಿ ಕರ್ಣನ ಗುಣಗಳನ್ನು ಕೊಂಡಾಡುವನು. ಸತ್ಯ ಮಾರ್ಗದಲ್ಲಿ ನಡೆದ ಮಹಾತ್ಯಾಗಿಯಾಗಿ ದಾನಶೂರನೆನಿಸಿದ ಅದ್ವಿತೀಯ ಪರಾಕ್ರಮಿಯಾದ ತನ್ನ ಗೆಳೆಯ ಕರ್ಣನನ್ನು ದುರ್ಯೋಧನ ಶೋಕದ ನಡುವೆಯೂ ಹೊಗಳಿ ಮಾತನಾಡುವುದು ಅವನ ಅಪ್ಪಟ ಗುಣಪಕ್ಷಪಾತಿ ನಡವಳಿಕೆಯನ್ನು ತೋರಿದೆ ಎನ್ನಬಹುದು. ಅನೃತ ಸುಳ್ಳು, ನನ್ನಿ ಸತ್ಯ, ಚಾಗ ತ್ಯಾಗ, ಅಣ್ಮು ಪರಾಕ್ರಮ. ಮುಂದಿನ ಪದ್ಯ ಭಾಗ ನೋಡ್ಕೊಳ್ಳಿ. ಆ ನರಿವೆಂ ಪೃಥೆಯರಿವಳ್ ದಾನವರಿಪು ವರಿವ ಅರ್ಕನರಿವಂ ದಿವ್ಯ ಜ್ಞಾನಿ ಸಹದೇವನರಿವಂ ನೀನಾರ್ಯಂದಾರುಂ ಅರಿಯರ್ ಅಂಗಾಧಿಪತಿ. ಮುಂದೆ ನೋಡ್ಕೊಳ್ಳಿ ಮತ್ತೊಮ್ಮೆ. ಆ ನರಿವೆಂ ಪೃಥೆಯರಿವಳ್ ದಾನವರಿಪು ಅರಿವನ್ ಅರ್ಕನರಿವಂ ದಿವ್ಯ ಜ್ಞಾನಿ ಸಹದೇವನ್ ಅರಿವಂ ನೀನಾರ್ಗೆ ಎಂದಾರುಂ ಅರಿಯರ್ ಅಂಗಾಧಿಪತಿ. ಕರ್ಣನು ಕುಂತಿಯ ಹಿರಿಯ ಮಗನೆಂಬ ಜನ್ಮ ರಹಸ್ಯವನ್ನು ದುರ್ಯೋಧನ ಬಲ್ಲವನಾಗಿದ್ದನು. ಅದನ್ನೀಗ ಅವನ ಕಳೇಬರದ ಮುಂದೆ ನಿಂತು ಪ್ರಕಟಿಸುವುದನ್ನು ಕವಿ ರನ್ನ ಅವರು ಈ ಪದ್ಯದಲ್ಲಿ ಚಿತ್ರಿಸಿದ್ದಾರೆ. ಕರ್ಣನನ್ನು ಉದ್ದೇಶಿಸಿ ಮಾತನಾಡುತ್ತಾ ದುರ್ಯೋಧನನು, ನಿಜಕ್ಕೂ ನೀನು ಯಾರ ಮಗನೆಂಬ ಸಂಗತಿಯು ನನಗೆ ತಿಳಿದಿತ್ತು, ಕುಂತಿಗೆ ತಿಳಿದಿತ್ತು, ಅಲ್ಲದೆ ದಾನವರ ಶತ್ರುವಾದ ಶ್ರೀಕೃಷ್ಣನಿಗೂ ತಿಳಿದಿತ್ತು, ಸೂರ್ಯನಿಗೂ ಅರಿವಿತ್ತು. ಮಾತ್ರವಲ್ಲ, ದಿವ್ಯಜ್ಞಾನಿಯಾದ ಸಹದೇವನೂ ಈ ವಿಚಾರವನ್ನು ಬಲ್ಲವನಾಗಿದ್ದನು.
ಇವರನ್ನುಳಿದು ಬೇರಾರಿಗೂ ನೀನಾರೆಂಬ ಸಂಗತಿ ತಿಳಿದಿರಲಿಲ್ಲ ಎಂದು ಸ್ಮರಿಸಿಕೊಂಡನು. ಕುಂತಿಯ ಹಿರಿಯ ಮಗನೆಂಬುದು ತಿಳಿದಿದ್ದರೆ ಕರ್ಣನೇ ರಾಜನಾಗುವ ಅವಕಾಶವಿತ್ತು. ತಿಳಿದವರ್ಯಾರೂ ಅವನಿಗೂ ಅದನ್ನು ಹೇಳಲಿಲ್ಲ. ಕರ್ಣ ದುರಂತ ನಾಯಕನೆನಿಸಿದನು. ದುರ್ಯೋಧನ ಈಗ ಅದನ್ನು ಸ್ಮರಿಸಿಕೊಂಡು ಪಶ್ಚಾತ್ತಾಪ ಪಡುವಂತಹ ಸನ್ನಿವೇಶವನ್ನು ರನ್ನ ಅವರು ಇಲ್ಲಿ ಮನೋಜ್ಞವಾಗಿ ಚಿತ್ರಿಸುವುದನ್ನು ಕಾಣಬಹುದಾಗಿದೆ. ಪೃಥೆ, ಕುಂತೆ, ದಾನವರಿಪು, ಕೃಷ್ಣ, ಅರ್ಕ, ಸೂರ್ಯ. ಮುಂದಿನ ಪದ್ಯ ಭಾಗ ನೋಡ್ಕೊಳ್ಳಿ. 14ನೇದು. ನೀನುಳ್ಳೊಡುಂಟು ರಾಜ್ಯಂ, ನೀನುಳ್ಳೊಡೆ ಪಟ್ಟಮುಂಟು, ಬೆಳ್ಗೊಡೆಯುಂಟೈ, ನೀನುಳ್ಳೊಡುಂಟು ಪೀಳಿಗೆ, ನೀನಿಲ್ಲದಿವೆಲ್ಲ ಮೊಳವೆ ಅಂಗಾಧಿಪತಿ. ಮತ್ತೊಮ್ಮೆ. ನೀನುಳ್ಳೊಡುಂಟು ರಾಜ್ಯಂ, ನೀನುಳ್ಳೊಡೆ ಪಟ್ಟಮುಂಟು, ಬೆಳ್ಗೊಡೆಯುಂಟೈ, ನೀನುಳ್ಳೊಡುಂಟು ಪೀಳಿಗೆ, ನೀನಿಲ್ಲದಿವೆಲ್ಲ ಮೊಳವೆ ಅಂಗಾಧಿಪತಿ. ದುರ್ಯೋಧನನಿಗೆ ಕರ್ಣನನ್ನು ಕಂಡರೆ ಗಾಢವಾದ ಸ್ನೇಹ ಮಮಕಾರಗಳು. ಕರ್ಣ ಸತ್ತಿರುವುದರಿಂದ ಅವನಿಗೆ ತನ್ನ ಅಧಿಕಾರ, ಐಶ್ವರ್ಯ, ಬದುಕು ಎಲ್ಲವೂ ಅರ್ಥಹೀನವಾಗಿ ಕಂಡವಂತೆ. ಕರ್ಣನಿಲ್ಲದ ಯಾವ ಸುಖವೂ ತನಗೆ ಬೇಡವೆಂದು ದುರ್ಯೋಧನ ಆಡುವ ಮಾತುಗಳನ್ನು ರನ್ನ ಈ ಮೇಲಿನ ಒಂದು ಪದ್ಯದಲ್ಲಿ ವಿವರಿಸಿದ್ದಾರೆ. ದುರ್ಯೋಧನನು ಆಡುವ ಈ ಮಾತುಗಳಲ್ಲಿ ಅವರಿಬ್ಬರ ಅಗಾಧವಾದ ಸ್ನೇಹದ ಚಿತ್ರಣವಿದೆ ಎಂದು ಹೇಳಬಹುದು. ಎಲೈ ಕರ್ಣನೇ, ನೀನು ಬದುಕಿದ್ದರೆ ನನಗೆ ಈ ರಾಜ್ಯವಿದ್ದಂತೆ. ನೀನಿದ್ದರೆ ಮಾತ್ರ ನನ್ನ ರಾಜ ಪದವಿಗೆ ಅರ್ಥ ಬರುವುದು. ನೀನಿದ್ದರೆ ಮಾತ್ರ ಈ ಚಕ್ರವರ್ತಿತ್ವದ ಬೆಳ್ಗೊಡೆಗೆ ಶೋಭೆ. ನೀನಿದ್ದರೆ ನನ್ನ ಸಿಂಹಾಸನ, ಪೀಳಿಗೆಗಳಿಗೆ ಮೆರುಗು. ನೀನಿಲ್ಲದೆ ಈ ಮೇಲಿನ ಎಲ್ಲವೂ ನನ್ನ ಪಾಲಿಗೆ ಇದ್ದೂ ಇಲ್ಲದಂತೆ ಅಂಗಾಧಿಪತಿ ಎಂದು ದುರ್ಯೋಧನ ಹೇಳುವನು. ಅವನ ಈ ಮಾತುಗಳಲ್ಲಿ ಕರ್ಣನ ಬಗೆಗೆ ಅವನಲ್ಲಿದ್ದ ಸ್ನೇಹ ಭಾವ, ಆದರ, ಗೌರವ ಎಲ್ಲವೂ ಅತ್ಯಂತ ಪರಿಣಾಮಕಾರಿಯಾಗಿ ವರ್ಣಿಸಲ್ಪಟ್ಟಿದೆ. ಎಲ್ಲ ಸುಖಕ್ಕಿಂತ ಸ್ನೇಹದಿಂದ ಸಿಗುವ ಸುಖ ಅತ್ಯಂತ ದೊಡ್ಡದು, ಬೆಲೆ ಕಟ್ಟಲಾಗದಂತಹದ್ದೆಂಬುದನ್ನು ಕವಿ ರನ್ನ ಅವರು ಸೊಗಸಾಗಿ ನಿರೂಪಿಸಿದ್ದಾರೆ. ಬೆಳ್ಗೊಡೆ ಅಂದ್ರೆ ಬಿಳಿಯ ಕೊಡೆ, ಪೀಳಿಗೆ ಅಂದ್ರೆ ಸಿಂಹಾಸನ. ಮುಂದಿನ ಪದ್ಯ ಭಾಗ 15ನೇದು. ಹರಿಬೇಡೆ ಕವಚಮಂ, ನೀನರಿದಿತ್ತೈ, ಕುಂತಿಬೇಡೆ ಬೆಗಡದೆ ಕೊಟ್ಟೈ, ಪುರಿಗಣೆಯಂ ನಿನಗೆಣೆ ಕಸವರಗಲಿ, ಮೇಯ್ಗಲಿಯುಂ ಆವನ್ ಅಂಗಾಧಿಪತಿ. ಮತ್ತೊಮ್ಮೆ. ಹರಿಬೇಡೆ ಕವಚಮಂ, ನೀನರಿದಿತ್ತೈ, ಕುಂತಿಬೇಡೆ ಬೆಗಡದೆ ಕೊಟ್ಟೈ, ಪುರಿಗಣೆಯಂ ನಿನಗೆಣೆ ಕಸವರಗಲಿ, ಮೇಯ್ಗಲಿಯುಂ ಆವನ್ ಅಂಗಾಧಿಪತಿ. ನೋಡ್ಕೊಳ್ಳಿ. ಈ ಒಂದು ಪದ್ಯ ಭಾಗದಲ್ಲಿ ದುರ್ಯೋಧನನು ದಾನಶೂರ ವೀರ ಕರ್ಣನ ದಾನ ಮತ್ತು ತ್ಯಾಗದ ಗುಣಗಳ ಗುಣಗಾನ ಮಾಡುತ್ತಿದ್ದಾನೆ. ದುರ್ಯೋಧನನು ಕರ್ಣನನ್ನು ಉದ್ದೇಶಿಸಿ ಈ ರೀತಿ ಹೇಳ್ತಾನೆ. ಎಲೈ ಕರ್ಣನೇ, ನೀನು ದೇವೇಂದ್ರನು ಬಂದು ಜನ್ಮದತ್ತವಾಗಿ ಬಂದ ನಿನ್ನ ರಕ್ಷಾ ಕವಚವನ್ನು ದಾನವಾಗಿ ಕೇಳಿದಾಗ ದೇಹಕ್ಕಂಟಿದ ಕವಚವನ್ನು ಹಿಂದು ಮುಂದು ನೋಡದೆ ಕತ್ತರಿಸಿಕೊಟ್ಟೆ. ಅದೇ ರೀತಿ ಕುಂತಿಯು ದಿವ್ಯಾಸ್ತ್ರಗಳನ್ನು ನ್ಯಾಸವಾಗಿ ತೊಟ್ಟ ಬಾಣವನ್ನು ಮತ್ತೆ ತೊಡುವುದಿಲ್ಲವೆಂದು ಭಾಷೆ ಕೇಳಿದಾಗ ಮರುಮಾತಾಡದೆ ನೀಡಿದೆ. ಹೆದರದೆ ಇಂತಹ ವಾಗ್ದಾನ ಮಾಡಿದ ನಿನ್ನಂತಹ ಯುದ್ಧ ವೀರನಾಗಲಿ, ಸಂಪತ್ತನ್ನು ದಾನ ಮಾಡುವ ದಾನವೀರನಾಗಲಿ ಬೇರೆ ಯಾರಿದ್ದಾರೆ ಎಂದು ಕರ್ಣನ ದಾನಶೂರ ಗುಣಗಳನ್ನು ಕೊಂಡಾಡುವನು. ಹರಿ, ಇಂದ್ರ, ಪುರಿಗಣೆ, ದಿವ್ಯಾಸ್ತ್ರ, ಕಸವರಗಲಿ, ದಾನಶೂರ, ಅರಿದು, ಕತ್ತರಿಸಿ, ಮೇಯ್ಗಲಿ, ಪರಾಕ್ರಮಿ. ಮುಂದೆ ವಚನ ಬರುತ್ತೆ. ಎಂದು ಶೋಕಾಂಧಂ ಕರ್ಣ ವಿರಹಿತನಪ್ಪುದರಿಂ, ಸಂಕ್ರಂದನ ನಂದನಂಗೆ ಮುಳಿದು ಶರಶಯನ ತಗ್ನಾಗಿರ್ಪ, ನದೀನಂದನನ ಚರಣಾರವಿಂದ ವಂದನಂಗೆಯ್ಯಲೆಂದು ಗಾಂಧಾರಿ ನಂದನ ನೇಯ್ದೆ ವಂದಂ. ಮತ್ತೊಮ್ಮೆ. ಎಂದು ಶೋಕಾಂಧಂ ಕರ್ಣ ವಿರಹಿತನಪ್ಪುದರಿಂ, ಸಂಕ್ರಂದನ ನಂದನಂಗೆ ಮುಳಿದು ಶರಶಯನಗತನಾಗಿರ್ಪ, ನದೀನಂದನನ ಚರಣಾರವಿಂದ ವಂದನಂಗೆಯ್ಯಲೆಂದು ಗಾಂಧಾರಿ ನಂದನ ನೇಯ್ದೆ ವಂದಂ.
ಹೀಗೆ ಕರ್ಣನ ಸ್ನೇಹದಿಂದ ವಂಚಿತನಾಗಿ ದುಃಖತಪ್ತನಾದ ಕರ್ಣನ ಅಗಲಿಕೆಯನ್ನು ಸಹಿಸದೆ ಸ್ನೇಹವಿರಹಿಯಾದ ದುರ್ಯೋಧನನಿಗೆ ಕರ್ಣನ ಸಾವಿಗೆ ಕಾರಣನಾದ ಇಂದ್ರನ ಮಗನಾದ ಅರ್ಜುನನ ಮೇಲೆ ಕೋಪ ಉಕ್ಕಿ ಬಂದಿತು. ಆದರೂ ಮೊದಲು ಶರಶಯ್ಯೆಯಲ್ಲಿ ಮಲಗಿರುವ ಭೀಷ್ಮಾಚಾರ್ಯರ ಚರಣಾರವಿಂದಗಳಿಗೆ ನಮಸ್ಕರಿಸಲೆಂದು ದುರ್ಯೋಧನ ಮುಂದೆ ಸಾಗಿದನು. ಸಂಕ್ರಂದನ, ಇಂದ್ರ, ಶರಶಯನ, ಬಾಣದ ಮಂಚ, ನದೀನಂದನ, ಭೀಷ್ಮ, ಗಂಗೆಯ ಮಗ. ಹೀಗೆ ಈ ದುರ್ಯೋಧನನು ತನ್ನ ಬಂಧು ಬಾಂಧವರನ್ನೆಲ್ಲ ಕಳೆದುಕೊಂಡು ಏಕಾಂಗಿಯಾಗಿ ದುಃಖ ತಪ್ತನಾಗಿ ರಣರಂಗವನ್ನು ಹಾದು ಹೋಗುವ ಚಿತ್ರಣವನ್ನು ಕವಿ ರನ್ನ ಅವರು ಅತ್ಯಂತ ಪರಿಣಾಮಕಾರಿಯಾಗಿ ಚಿತ್ರಿಸಿದ್ದಾರೆ. ಶೋಕರಸವು ಇಲ್ಲಿ ಮಡುಗಟ್ಟಿ ನಿಂತಿದೆ ಎನ್ನಬಹುದು. ಈ ಒಂದು ಪದ್ಯ ಭಾಗದ ಇಡಿಯಾದ ಸಾರಾಂಶ ನಿಮಗೆಲ್ಲರಿಗೂ ಕೂಡ ಅರ್ಥವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಥಮ PUCಯ ಎಲ್ಲ ಕನ್ನಡ ವಿದ್ಯಾರ್ಥಿಗಳಿಗೂ ಕೂಡ ಅರ್ಥವಾಗಿದ್ದರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಏನೇ ಸಂದೇಹಗಳಿದ್ದರೂ ಕೂಡ, ಪ್ರಶ್ನೆಗಳಿದ್ದರೂ ಕೂಡ ಕಮೆಂಟ್ನಲ್ಲಿ ಹಾಕಿ ಉತ್ತರಿಸುವಂತಹ ಪ್ರಯತ್ನವನ್ನು ಮಾಡುತ್ತೇನೆ. ಮುಂದೆ ನಿಮಗೆ ಯಾವ ವಿಷಯ ಬೇಕು ಎನ್ನುವುದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಪ್ರಸ್ತುತಪಡಿಸುವಂತಹ ಪ್ರಯತ್ನವನ್ನು ಮಾಡುತ್ತೇನೆ. ಈ ಒಂದು ವಿಚಾರಗಳೆಲ್ಲ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಲೈಕ್ ಮಾಡಿ ಎಲ್ಲ ವಿದ್ಯಾರ್ಥಿನಿಯರಿಗೂ ಹಂಚಿ ಎಂದು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡುತ್ತೇನೆ. ಧನ್ಯವಾದಗಳು.